ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮ ಪತ್ರಿಕೆ 10ನೇ ಅಧ್ಯಾಯ 12ನೇ ವಾಕ್ಯ. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ರೋಮಾಪುರದವರಿಗೋಸ್ಕರ ಪೌಲನು ಪತ್ರಿಕೆಯನ್ನು ಬರೆಯುವಾಗ ಪ್ರತ್ಯೇಕವಾಗಿ ರಕ್ಷಣೆಯ ಬಗ್ಗೆ ಮಾತನಾಡ್ತಾನೆ. ರಕ್ಷಣೆಯ ಬಗ್ಗೆ ಪೌಲನು ಅವರಿಗೆ ತಿಳಿಸ್ತಾನೆ. ಯಾವ ರೀತಿ ರಕ್ಷಣೆ ಹೊಂದಬಹುದು, ನೀತಿವಂತರಾಗುವುದು ಹೇಗೆ ಎಂಬುದನ್ನು ಪೌಲ ಬರಿತಾ ಬಂದಂಥ ಸಮಯದಲ್ಲಿ ಪ್ರತ್ಯೇಕವಾಗಿ ಇಸ್ರಾಯೇಲ್ ಮತ್ತು ಅನ್ಯ ಜನರ ಕುರಿತಾದಂತಹ ಮಾತುಗಳನ್ನು ಅವನು ಮಾತಾಡ್ತಾನೆ. 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದೇವರು ಇಸ್ರಾಯೇಲನ್ನು ತಳ್ಳಿಬಿಟ್ಟದ್ದು ಆತನ ನ್ಯಾಯಕ್ಕೆ ವಿರುದ್ಧವಾದದಲ್ಲ ಅಂತ ಹೇಳ್ತಾನೆ. 10ನೇ ಅಧ್ಯಾಯ ಆರಂಭದಲ್ಲಿ, ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ಅಲ್ಲಿ ಇಸ್ರಾಯೇಲ್ ಜನರೆಲ್ಲರೂ ಯೇಸುವನ್ನು ನಂಬಬೇಕು, ರಕ್ಷಣೆ ಹೊಂದಬೇಕು ಎಂಬುದು ಪೌಲ ತನ್ನ ಅಭಿಲಾಷೆಯಾಗಿ, ಮನಸ್ಸಿನ ಅಭಿಲಾಷೆಯಾಗಿ ತಿಳಿಸುವುದನ್ನು ನಾವು ನೋಡ್ತೇವೆ. ಹಾಗೆ ಮುಂದೆ ಬಂದು ಹೇಳ್ತಾನೆ, ಯಾರು ರಕ್ಷಣೆ ಹೊಂದುತ್ತಾರೆ, ರಕ್ಷಣೆ ಹೊಂದುವುದಕ್ಕಿರುವಂತಹ ಮಾರ್ಗ ಏನು? ಧರ್ಮಶಾಸ್ತ್ರದಲ್ಲಿ ದೇವರೊಂದಿಗೆ ಹೊಂದಾಣಿಕೆಯಾಗುವುದಕ್ಕಾಗಿರುವಂತಹ ಒಂದು ಮಾರ್ಗ, ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹ ಎಲ್ಲ ಕಟ್ಟುಪಾಡುಗಳನ್ನು ಫಾಲೋ ಮಾಡ್ತಾ ಮುಂದೆ ಹೋಗಬೇಕು ಅನ್ನೋದು ಅಲ್ಲಿನ ಒಂದು ನೇಮವಾಗಿದ್ದರೆ, ಇಲ್ಲಿ ಬಂದಾಗ 10ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳ್ತಾನೆ, ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ, ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹಾಗಾದರೆ ಹೇಗೆ ರಕ್ಷಣೆ ಆಗುತ್ತೆ? 1, ಬಾಯಿಂದ ಅರಿಕೆ ಮಾಡಬೇಕು, 2, ಹೃದಯದಿಂದ ನಂಬಬೇಕು. ಈ ರೀತಿ ಮುಂದೆ ಹೇಳ್ತಾ ಬಂದು ಅವನೇನು ಹೇಳ್ತಾನೆ, ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ. ಯಹೂದ್ಯನಿಗೆ ಸ್ಪೆಷಲ್ ಕೇಸ್ ಏನೂ ಇಲ್ಲ, ಗ್ರೀಕನು ಅಂದರೆ ಅನ್ಯ ಜನರಿಗೆ ಸ್ಪೆಷಲ್ ಏನೂ ಇಲ್ಲ. ಅಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವರು ಯೋಚನೆ ಮಾಡ್ತಾರೆ, ನಾನು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟು ಬೆಳೆದವನು, ನಾನಿಂಥ ಕುಟುಂಬದಲ್ಲಿ ಹುಟ್ಟು ಬೆಳೆದವನು, ನನಗೆ ಇದರ ಅವಶ್ಯಕತೆ ಇಲ್ಲ. ಆದರೆ ವಾಕ್ಯ ಹೇಳ್ತದೆ, ಇಲ್ಲ, ಎಲ್ಲರೂ ಸಹ ಅದನ್ನು ಮಾಡ್ಕೊಳ್ಬೇಕು. ಕೆಲವರು ಯೋಚನೆ ಮಾಡ್ತಾರೆ, ನಾನು ಯೇಸು ಕ್ರಿಸ್ತನ ಕುಟುಂಬದಲ್ಲಿ, ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ನನಗೆ ಚಿಕ್ಕದ್ರಲ್ಲಿ ನನಗೆ ಒಂದು ಚಿಮುಕ್ಸಿ ದೀಕ್ಷಾಸನ ಕೊಟ್ಟಿರೋದ್ರಿಂದ ಮತ್ತೆ ದೀಕ್ಷಾಸನ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮತ್ತೆ ಹೊಸದಾಗಿ ಹುಟ್ಟೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಪೌಲ ಇಲ್ಲೇನು ಹೇಳ್ತಾನೆ, ಇಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ರಕ್ಷಣೆಯನ್ನು ಹೊಂದಬೇಕು, ಎಲ್ಲರಿಗೂ ಒಬ್ಬನೇ ಕರ್ತ, ಎಲ್ಲರೂ ರಕ್ಷಣೆ ಹೊಂದಬೇಕು. ಯಾವ ರೀತಿಯಲ್ಲಿ? ಬಾಯಿಂದ ಅರಿಕೆ ಮಾಡುವುದರ ಮೂಲಕ, ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬುವುದರ ಮೂಲಕ ಅವನು ರಕ್ಷಣೆಯನ್ನು ಹೊಂದಬೇಕು ಎಂಬುದನ್ನು ಹೇಳ್ತಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ನಮ್ಮಿಂದ ಬಯಸುವಂಥದ್ದೇನೆಂದರೆ, ನಾವು ಕರ್ತನ ಚಿತ್ತವನ್ನು ಅನುಸರಿಸಿ, ಕರ್ತನ ಮಾತುಗಳನ್ನು ಅನುಸರಿಸಿ, ಕರ್ತನ ಚಿತ್ತಕ್ಕನುಸಾರವಾಗಿ ನಾವು ರಕ್ಷಣೆ ಹೊಂದಬೇಕಾದರೆ ನಾವು ಆತನನ್ನು ಬಾಯಿಂದ ಅರಿಕೆ ಮಾಡಬೇಕು. ಮಾತ್ರವಲ್ಲ, ಮುಂದೆ ನೋಡ್ತೇವೆ, ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಏನು? ಯೇಸುವಿನ ನಾಮವನ್ನು, ಯೇಸುವನ್ನು ಬಾಯಿಂದ ಅರಿಕೆ ಮಾಡುವಾಗ ಎಲ್ಲವನ್ನೂ ಹೇರಳವಾಗಿ ಕೊಡ್ತಾನೆ, ಸಮೃದ್ಧಿಯಾಗಿ ಕೊಡ್ತಾನೆ. ಯಾರಿಗೆ? ಯೇಸುವಿನ ನಾಮವನ್ನು ಹೇಳಿಕೊಳ್ಳುವವರಿಗೆ. ಈ ಧರ್ಮಶಾಸ್ತ್ರದ ಕಟ್ಟುಪಾಡುಗಳಿಗೆ ಒಳಬಿದ್ದವರಿಗಲ್ಲ, ಅನ್ಯ ಜನರು ವಿಗ್ರಹಾರಾಧನೆ ಮಾಡುತ್ತಾ ಮುಂದೆ ಹೋಗುವಂಥ ಅವರಿಗಲ್ಲ. ಯಾರು ಯೇಸುವಿನ ನಾಮವನ್ನು ಹೇಳಿಕೊಳ್ತಾರೋ, ನಂತರ ಮುಂದಿನ ವಾಕ್ಯದಲ್ಲಿ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುವುದು. ಅದು ಅವನು ಯಹೂದ್ಯನಾಗಿರಲಿ, ಅವನು ಗ್ರೀಕನಾಗಿರಲಿ. ನಮ್ಮ ಇವತ್ತಿನ ರೀತಿಯಲ್ಲಿ ಹೇಳೋದಾದರೆ, ಅವನು ಕ್ರಿಶ್ಚಿಯನ್ ಆಗಿರಲಿ, ಅವನು ಹಿಂದೂ ಆಗಿರಲಿ, ಅವನು ಮುಸ್ಲಿಂ ಆಗಿರಲಿ, ಅವನು ಜೈನ ಆಗಿರಲಿ, ಬುದ್ಧಿಸ್ಟ್ ಆಗಿರಲಿ, ಯಾರೇ ಆದರೂ ಸಹ ಕರ್ತನಾದ ಯೇಸುವಿನ ನಾಮವನ್ನು ಹೇಳಿಕೊಳ್ಳುವವರಿಗೆ ಆ ರಕ್ಷಣೆ ಆಗುತ್ತೆ. ಅದನ್ನು ಹೇರಳವಾಗಿ ದೇವರು ಕೊಡ್ತಾನೆ. ಈ ದಿವಸ ದೇವರ ಸನ್ನಿಧಾನದಲ್ಲಿ ಹೇರಳವಾದ ಆಶೀರ್ವಾದವನ್ನು ಹೊಂದುವುದಕ್ಕೆ ನಾವು ಬಯಸುವುದಾದರೆ, ಹೇರಳವಾದ ಕಾರ್ಯಗಳನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಇಷ್ಟಪಡುವುದಾದರೆ, ದೇವರು ನಮ್ಮಿಂದ ಬಯಸುವಂಥದ್ದೇನೆಂದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವಂತಹ ವ್ಯಕ್ತಿಗಳಾಗಬೇಕು.
ಆತನ ನಾಮವನ್ನು ಅಂಗೀಕರಿಸುವಂತಹ ವ್ಯಕ್ತಿಗಳು ನಾನಾಗಬೇಕು. ಆಗ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ಹೇರಳವಾಗಿ ಕೊಡ್ತಾನೆ. ಅದು ಶಾರೀರಿಕ ಸ್ವಸ್ಥತೆ ಆಗಿರ್ಬೋದು, ಆತ್ಮಿಕ ಸ್ವಸ್ಥತೆ ಆಗಿರ್ಬೋದು, ಆರ್ಥಿಕ ಸ್ವಸ್ಥತೆ ಆಗಿರ್ಬೋದು, ಯಾವುದೇ ಕೊರತೆಗಳಾಗಿರ್ಬೋದು, ಎಲ್ಲವನ್ನು ನೀಗಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಯಾವಾಗ ಆತನು ಕೊಡ್ತಾನೆ? ಕರ್ತನ ನಾಮವನ್ನು ಹೇಳಿಕೊಳ್ಳುವಂತಹ ಸಮಯದಲ್ಲಿ, ಈ ಹಗಲಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನನಗಾಗಿ ನಿಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮಗ ಎಲ್ಲವನ್ನು ಹೇರಳವಾಗಿ ಕೊಡುವುದಕ್ಕೆ, ಲೆಕ್ಕ ಮಾಡದೆ ಕೊಡುವುದಕ್ಕೆ, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನಾವು ಆಶ್ರಯಿಸುವುದಾದರೆ, ಆ ದೇವರ ಮುಖವನ್ನು ನಾವು ನೋಡುವುದಾದರೆ, ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ದೇವರ ಸಂಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶೀರ್ವಸು. ನಿನ್ನ ಕೃಪೆಯಲ್ಲಿ ಮರೆ ಮಾಡಪ್ಪ. ನಿನ್ನ ನಾಮವನ್ನು ಹೇಳಿಕೊಂಡು ದೇವರೇ, ನಿನ್ನಿಂದ ರಕ್ಷಣೆ ಹೊಂದಿ ನಿನ್ನಿಂದ ಏರಳವಾದ ಆಶೀರ್ವಾದ ಹೊಂದಿಕೊಳ್ಳುವಂತೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.